ಸೊ ಇಲ್ಲಿ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅದೇ ನಾನು ಆಗ್ಲೇ ಹೇಳಿದೆ, ನಿಮ್ಗೆಲ್ರಿಗೂ ಬಹಳ ಸಮಸ್ಯೆ ಆಗೋದು ಅಂದ್ರೆ ಇದು ಪೋರ್ಷನ್ ಮಾತ್ರ. ಯಾಕೆಂದ್ರೆ ಇದು ಕನ್ನಡದಲ್ಲಿ ಇದು ಬಂದ್ಬಿಡುತ್ತೆ ಎಲ್ಲರಿಗೂ, ಯಾಕೆಂದ್ರೆ ಆಪಲ್ ಅನ್ನೋ ಪದ ನಮಗೆ ಗೊತ್ತು. ಸೊ ಈಸಿಯಾಗಿ ಬಂದ್ಬಿಡುತ್ತೆ. ಈ ಅಂತಿದೆಯಲ್ಲ, ಅನ್ನೋದು ಬಹಳ ಯೂಸ್ ಆಗುತ್ತೆ. ಅಂದ್ರೆ ಕನ್ನಡದಲ್ಲಿ ಇಲ್ವೇ ಇಲ್ಲ, ಇಂಗ್ಲಿಷ್ ಪದಗಳಿಗೆ ಮಾತ್ರ. ಈಗ ಆರೆಂಜ್ ಅಂತ ನಾವು ಹೇಳ್ತೀವಿ. ಆರೆಂಜ್ ಅಂತ ಹೇಳೋದನ್ನ ತುಂಬಾ ಜನ ಆರೆಂಜ್ ಅಂತ ಹೇಳ್ತಾರೆ. ರೆಂಜ್. ಸೊ ಹಾಗಾಗಿ ಇದೇ ಅಕ್ಷರ ಓ ಅಂತ ಅನ್ಕೋತೀರಾ. ಸೊ ವಿಚ್ ಇಸ್ ನಾಟ್ ಲೈಕ್ ಓ ಅಂತ ಬಂದಾಗ ಆ ಕನ್ನಡಿ ನೋಡ್ಕೊಂಡು ಬೇಕಾದ್ರೆ ನೀವು, ಅಥವಾ ನೀವು ಮೊಬೈಲಲ್ಲೇ ನಿಮ್ಮ ವಿಡಿಯೋ ನೋಡ್ಕೊಂಡು ಆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ನೋಡಿ. ಈ ಸೌಂಡು ಕನ್ನಡದಲ್ಲಿ ಇಲ್ಲ ಅಂತಾನೆ ಹೇಳ್ತಾ ಇರೋದು. ಅದನ್ನ ನೀವು ಅಭ್ಯಾಸ ಮಾಡಿಕೊಂಡು ನಿಮ್ಗೆ ಆ ಸೌಂಡ್ಗೆ ನೀವು ಅಡಾಪ್ಟ್ ಆಗಬೇಕು. ಆ ಈ ಅಕ್ಷರ ಯು. ಸೊ ಇದೇ ನಾನು ಹೇಳಿದ್ದು ನಿಮಗೆ ಬೇಸಿಕ್ ABCD ಅಲ್ಲಿ AEIOU ಸರಿಯಾಗಿ ಬಂದ್ರೆ ಇವೆಲ್ಲ ಈಸಿಯಾಗಿ ಬರುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ಶಿಲ್ಪ, ನೀವು ಅದನ್ನ ಹೇಳಿ, ಬಾಯ್ಬಿಟ್ಟು ಹೇಳಿ. ಅವಾಗ ನಿಮಗೆ ಎಲ್ಲಿ ಹೇಳಬೇಕು ಅಂತ ನಾನು ಹೇಳ್ತೀನಿ. ಮೇಬಿ ನೆಟ್ವರ್ಕ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ. ನೆಟ್ವರ್ಕ್ ಇಶ್ಯೂ ಇದೆಯಾ? ನೆಟ್ವರ್ಕ್ ಸರಿ ಇದೆಯಲ್ಲ ಎಲ್ರಿಗೂ? ನಾನು ಕಂಟಿನ್ಯೂ ಮಾಡ್ಲಾ? ಓಕೆ. ಸೊ ಇಲ್ಲಿ ನೋಡಿ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಎಲ್ಲರೂ ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ. ಅವ್ರಿಗೆ ಮಾತ್ರ ಅಲ್ಲ ಈ ಸಮಸ್ಯೆ, ನಿಮ್ಗೆ ಎಲ್ರಿಗೂ ಇದೇ ಸಮಸ್ಯೆ ಇದೆ. ಈಗ ನಾನು ಆಗ್ಲೇ ಹೇಳಿದೆ, ಸ್ವರಗಳು, ಪ್ರತಿಯೊಂದು ಸ್ವರಗಳು ನಿಮಗೆ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಬಂದಾಗ ಮಾತ್ರ ನಿಮಗೆ ಅದು ಇದಾಗೋದು. ಸೊ ಇಲ್ಲಿ ನಾನು ಅವಾಗಲೇ ಹೇಳಿದೆ ಇದು ಸಮಸ್ಯೆ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಸಮಸ್ಯೆ ಯಾಕಾಗುತ್ತೆ ಅಂದ್ರೆ, ಬೇಸಿಕ್ ಬೇಸ್ ನೀವು ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಕ ಕಿಕಿ ಬರಲ್ಲ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳ್ಬೇಕಾದ್ರೆ ಆ ಇ ಈ ಉ ಒಂದು ಎಷ್ಟು 1 2 3 4 5 ತಗೊಂಡಿದ್ವಿ. ಇಂಗ್ಲಿಷಲ್ಲಿ ಅಷ್ಟೇ ತಾನೇ ಇದೆ. A E O ಇದು ನಿಮಗೆ ಬರ್ಲಿಲ್ಲ ಅಂದ್ರೆ ಕ ಹೇಳೋದು ಕಷ್ಟ ಆಗುತ್ತೆ, ಕಾ ಹೇಳೋದು ಕಷ್ಟ ಆಗುತ್ತೆ, ಕಿ ಹೇಳೋದು ಕಷ್ಟ ಆಗುತ್ತೆ, ಕೀ ಕಷ್ಟ ಆಗುತ್ತೆ, ಕು. ಓಕೆ, ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಆ ಇ ಈ ಉ ಬರಲ್ವಾ? ಕ ಕಾ ಕಿ ಕಿ ಕು ಕೂಡ ಬರೋದಿಲ್ಲ. ಅದೇ ತರ ನಿಮಗೆ ಇಂಗ್ಲಿಷ್ ಅಲ್ಲಿ ಎ ಇ ಆ ಹೇಳಕ್ ಬರಲ್ವಾ? ಇದು ಬರಿಬೇಕಾದ್ರೆ ಇದೇ ನೋಡಿ, ಇದೇ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಆ ಇ ಎ ಇ ಆ ಬರುತ್ತಾ? ಇದನ್ನ ಹೇಳ್ಬೋದು. ಝ ಹೇಳ್ಬೋದು, ಕಾ ಕಿ ಕಿ ಹೇಳ್ಬೋದು. ಇಲ್ಲಿ ಸಮಸ್ಯೆ ಆಗೋದೇನಂತ ಹೇಳಿದ್ರೆ, ಎ ಇ ಕರೆಕ್ಟ್ ಆಗಿ ಹೇಳ್ತೀರಾ, ಬಂದಾಗ ಹೇಳಕ್ಕಾಗಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಅದನ್ನು ಅಂತ ಬರೀಲಿಕ್ಕೆ ನನಗೆ ಅಕ್ಷರ ಗೊತ್ತಿಲ್ಲ. ನಾನು ಹೇಳಿದೆ ನಿಮಗೆ, ನಾನು ಅಂತ ಬರೆದು ಮೇಲೆ ಒಂದು ಲೈನ್ ಹಾಕಿದ್ರೆ ಅದು ಕಂಪ್ಯೂಟರ್ ಹಾಕ್ಲಿಕ್ಕೆ ಆಗಲ್ಲ, ನಮ್ಮ ಕೈಯಲ್ಲಿ ತೋರಿಸ್ಬೇಕು. ನೀವೇ ಒಂದು ಅಸ್ಯೂಮ್ ಮಾಡ್ಕೊಂಬಷ್ಟೇ. ಅಂತ ಬಂದು ಮೇಲೊಂದು ಲೈನ್ ಹಾಕಿದ್ರೆ, ಐ ಥಿಂಕ್ ನಾನು ಕನ್ನಡದಲ್ಲಿ ಅದು ಲೈನ್ ಇದೆಯಾ? ಇರ್ಬೇಕು ನೋಡಿ. ಅಂತ ಬಂದಾಗ ಕನ್ನಡದಲ್ಲಿ ಲೈನ್ ಕೊಟ್ಟಿದ್ದೀನಿ ನಾನು ನಿಮಗೆ. ಇದು ಓ, ಯು ಬಂದಾಗ ನಾವು ಅಂತ ಹೇಳ್ಬೇಕು, ಓ ಬಂದಾಗ ಅಂತ ಹೇಳ್ಬೇಕು. ಬಾ ಆ ಬ ಬ ದ. ಈಗ ಉದಾಹರಣೆಗೆ ಎಕ್ಸಾಂಪಲ್ ನಾನು ಹೇಳೋದಾದ್ರೆ,
ಇದನ್ನ ಏನಂತ ಹೇಳ್ತೀರಾ? ಬಾಂಡ್ ಅಲ್ವಾ? ಬಾಂಡ್ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಬಾಂಡ್ ಅಂತ ಆಗುತ್ತೆ. ಅದು ಇಂಗ್ಲಿಷ್ ಪದ ಆದಾಗ ಬಾ ಅಂತ ಏನಿದೆ ಅದನ್ನ ನಾವು ಬಾ ಅಂತ ಹೇಳಬೇಕು, ಬಾಂಡ್. ಸೊ ಬಾಂಡ್. ಇದು ಬಸ್. ಓಕೆ, ಬಸ್ ಸ್ಪೆಲ್ಲಿಂಗ್ ಇಂಗ್ಲಿಷ್ ಅಲ್ಲಿ ಏನು? BUS. ಸೊ BO ಬಾ, BU ಬ. ಫಾರ್ ಬಾಂಡ್, ಬಾಂಡ್, BOND ಬಾಂಡ್. ಬಸ್ BUS ಬಸ್. ಬಾ ಬ ಇಷ್ಟೇ ವ್ಯತ್ಯಾಸ. ಅದೇ ತರ ಕಾಕ್, ಡಾಡ್, ಫಾಫ್, ಗಾಗ್. ಇದು ವರ್ಡ್ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಕ್. ಏನ್ ಕ್ಯಾನ್ಸಲ್ ಯಾಕೆ ಮಾಡ್ಬೇಕು? BOD ಏನಾಗುತ್ತೆ ನೀವೇ ಹೇಳ್ಬೇಕು, ಹೇಳಿ. ಓಕೆ ನೋಡಿ, ಅದೇನೆ ಹೇಳ್ತಾ ಇರೋದು ನಾನು. BOND ನೀವು ಕ್ಯಾನ್ಸಲ್ ಮಾಡಿ ಹೇಳೋದು. ಓಕೆ, BOD ಏನಾಗುತ್ತೆ ಹೇಳಿ? ಎನ್ ತೆಗಿರಿ, ಬಾಂಡ್. ಎನ್ ತೆಗಿರಿ, ಬಾಡ್. ನೀವು ಎನ್ ತೆಗೆದ ತಕ್ಷಣ ಬೋರ್ಡ್ ಆಗಲ್ಲ, ಅದು BOND ಬಾಂಡ್, BOD ಬಾಡ್. ಓಕೆ, ಸೊ ಅದ್ರದ್ದು ವರ್ಡ್ಸ್ ನಾನು ನಿಮಗೆ 3 ಅಕ್ಷರ ಇರೋ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ನೆಕ್ಸ್ಟ್ ಅದೇ ಇರೋದು. ನೆಕ್ಸ್ಟ್ ನಿಮಗೆ ನೋಡಿ ಅದೇ ಇರೋದು. ಬಟ್ ಆಕ್ಚುಲಿ ಇದು ಬೇಸಿಕ್ ಆಗಿ ನೋಡಿ. ಇದು ನೆಕ್ಸ್ಟ್ ಇದು ನಿಮಗೆ ಇದೆ 3 ಲೆಟರ್ ಬ್ಲೆಂಡಿಂಗ್ ಅಲ್ಲ, ಇದು CBC. ಓಕೆ, ಇದು 3 ಅಕ್ಷರ ಇರುವಂಥದ್ದು. 3 ಅಕ್ಷರ ಇರೋ ವರ್ಡ್ಸ್ ನೀವು ಈಸಿಯಾಗಿ ಹೇಳಕ್ ಬರಬೇಕು ಅಕಾರ್ಡಿಂಗ್ ಟು ದ ವಾವೆಲ್ ಆರ್ಡರ್ ಅಲ್ಲಿ ಹೇಳಕ್ ಬರಬೇಕು. ಬಟ್ ಅದು ಹೇಳೋದಕ್ಕಿಂತ ಮುಂಚೆ ನಿಮಗೆ ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಅದು 3 ಅಕ್ಷರದ ಈಸಿಯಾಗಿ ಓದಕ್ ಬರೋದು. ಅರ್ಥ ಆಯ್ತಾ? ಸೊ ಇದು ಬಾಕ್, ಬ, ಕಾಕ್, ಡಾಡ್, ಫಾಫ್, ಗಾಗ್, ಹಾಫ್, ಜಾರ್ಜ್, ಲಾಲ್, ಮಾಮ್, ನಾನ್, ಪಾಪ್. ಸೊ ಇದೆಲ್ಲ ಈ ತರ ಪ್ರಾಕ್ಟೀಸ್ ಮಾಡ್ಕೋ ಬೇಸಿಕ್ ಲೆವೆಲ್. ಓಕೆ, ಈಗ ಇದಾಯ್ತಲ್ವಾ? ನೆಕ್ಸ್ಟ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡಿಸಿದ್ದೀನಿ ಒಂದ್ಸಲ. ನೆಕ್ಸ್ಟ್ ಈಗ 2 ಅಕ್ಷರನ ಕಲ್ತ್ವಿ. 2 ಅಕ್ಷರ ಹಿಂದೆ ಮುಂದೆ ಓದಕ್ ಕಲ್ತ್ವಿ. ಈಗ 3 ಅಕ್ಷರ ಕಲಿಬೇಕು. ಇದಕ್ಕೆ ನಾವು CVC ಅಂತ ಹೇಳ್ತೀವಿ. CVC. ಓಕೆ, ಸೊ ನಾನು ಇಲ್ಲಿ ಬರಿತೀನಿ, ಅದ್ರ ಮೀನಿಂಗ್ ಏನು ಅಂತ ಹೇಳಿ ನೋಡೋಣ ನಿಮಗೆ. ನಾನು ಇದನ್ನ ಇದು C, ಇದು V, C, CVC. ಸೊ CVC, ಇದು CVC. ಏನ್ ಹಿಂಗಂದ್ರೆ CVC ಅಂದ್ರೆ ಏನು? C ಅಂದ್ರೆ ಏನು? V ಅಂದ್ರೆ ಏನು? C ಅಂದ್ರೆ ಏನು? ವೆರಿ ಗುಡ್. ಕಾನ್ಸನೆಂಟ್, ವಾವೆಲ್, ಕಾನ್ಸನೆಂಟ್. C ಕಾನ್ಸನೆಂಟ್ ಅಂದ್ರೆ ವ್ಯಂಜನ. A ಸ್ವರ, ಇಲ್ಲಿ E ಸ್ವರ, I ಸ್ವರ, O ಸ್ವರ, U ಸ್ವರ, A E I O U ಸ್ವರ. ಬಟ್ ನಾವು ಅದನ್ನ ಹೇಗೆ ಹೇಳಕ್ ಕಲಿಬೇಕೀಗ? A E I O A ಅಂತ ಹೇಳಕ್ಕೆ ಕಲಿಬೇಕು ಅಲ್ವಾ? ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಈ ಪದಗಳಿದೆಯಲ್ಲ, ಈ ಪದಗಳನ್ನು ಫಸ್ಟ್ ಮೇಲಿನ ಕೆಳಗೆ ಓದಿ ಪ್ರಾಕ್ಟೀಸ್ ಮಾಡ್ಬೇಕು. ಫಸ್ಟಿಗೆ ಈ ಕಡೆ ಓದ್ಬೇಡಿ, ರೈಟಿಗೆ ಓದ್ಬೇಡಿ, ಫಸ್ಟ್ ಈ ತರ ಓದ್ರಿ. ಹೇಗೆ? ಕ್ಯಾಟ್ ಅಲ್ಲ, ಕ್ಯಾ ನಿಮಗೆ ಆಲ್ರೆಡಿ ಗೊತ್ತು. ಈಗ ಹಂತವಾಗಿ ನಾವು ಪ್ರಾಕ್ಟೀಸ್ ನೋಡಿ, ಎಲ್ಲ ತುಂಬಾ ಇಂಪಾರ್ಟೆಂಟ್. ಏನು ಗೊತ್ತಾ, ಬರೀ ಕ್ಲಾಸ್ ಅಟೆಂಡ್ ಮಾಡೋದು, ಅಬ್ಸರ್ವ್ ಮಾಡೋದ್ರಿಂದ ಬರೋದಿಲ್ಲ. ನೀವು ಮಾರನೇ ದಿನ ಪ್ರಾಕ್ಟೀಸ್, ಒಂದು ದಿನ ಗ್ಯಾಪ್ ಅಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದಿನ ಕ್ಲಾಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ. ಈಗ ಕ್ಯಾ ಇದು ಆಲ್ರೆಡಿ ಗೊತ್ತು ತಾನೆ, ಅದಕ್ಕೆ ಟಿ ಹಾಕ್ಬೇಕಷ್ಟೇ. ಅವಾಗ ಏನಾಗುತ್ತೆ, ಅದು ಕ್ಯಾಟ್. ನೀವು ಓದ್ಬೇಕಾದ್ರೆ ಹೀಗೆ ಅದೇ ಪ್ಯಾಟರ್ನ್ ಅಲ್ಲಿ ಓದ್ಬೇಕು. ಬ್ಯಾಟ್, ಮ್ಯಾಟ್, ಹ್ಯಾಟ್, ರ್ಯಾಟ್. ಸೊ ಇಲ್ಲಿ ಎಲ್ಲ ಅಕ್ಷರದಲ್ಲೂ, ಎಲ್ಲ ಪದದಲ್ಲೂ ನಿಮಗೆ ಟಿ ಕೊನೆಯಲ್ಲಿ ಬರ್ತಾ ಇದೆ. ಬೇರೆ ಯಾವ ಅಕ್ಷರ ಬಂದರೂ ಅದನ್ನ ಅದೇ ತರ ಉಚ್ಚಾರಣೆ ಮಾಡಿದ್ರೆ ಆಯ್ತು. ಓಕೆ, ನೆಕ್ಸ್ಟ್ ನೋಡಿ,
ಜಿ ಇ ಬಂದಾಗ ಗೆ ಗೆ ಅಲ್ವಾ. ಇದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಓಕೆ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸಾಕು. 26 ಅಕ್ಷರಗಳ 28 ಉಚ್ಚಾರಣೆ ಆ ಬ ಕ ಇದು ಗೊತ್ತಿದ್ರೆ ಇದು ನಾನು 2 ಅಕ್ಷರ ಕೂಡಿಸಿ ಓದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ, ಒಂದೊಂದು ಅಕ್ಷರ ಓದೋಣ. ಗ ಎಟ್ ಗೆಟ್, ಗ ಎಟ್ ಗೆಟ್ ಗೆಟ್, ಲೆಟ್ ಪೆಟ್ ಪೆಟ್, ಸೆಟ್ ಸೆಟ್, ವೆಟ್ ವೆಟ್. ಸೊ ಇಲ್ಲೆಲ್ಲ ಸ್ವರ ಯಾವ್ದಿದೆ ಅಂತ ನೋಡ್ಬೇಕು. ಎ ಎ ಎ ಎ ಎ ಅಲ್ವಾ. ಇಲ್ಲಿ ಆ ಆ ಆ ಆ ಆ ಮಧ್ಯದಲ್ಲಿ ಯಾವ್ದಿದೆ ನೋಡಿ, ಇಲ್ಲಿ ಎ ಎ ಎ ಎ ಎ. ಈಗ ನನಗೆ ಗೊತ್ತಾಗ್ತಾ ಇಲ್ಲ ಅದು ಎ ಅಂತ ಹೇಳ್ಬೇಕಾ ಇ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದು ಅಕ್ಷರನ ನೀವು ಚಿತ್ರದ ಮೂಲಕ ನಾನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಈ ಅಕ್ಷರದ ಚಿತ್ರ ನೀವು ಯಾವ್ದು ನೆನ್ಪಿಟ್ಕೊಂಡಿದ್ದೀರಾ? ಎಲಿಫೆಂಟ್. ವೆರಿ ಗುಡ್. ಎಲಿಫೆಂಟ್ ನ ಮೊದಲನೇ ಅಕ್ಷರದ ಉಚ್ಚಾರಣೆ ಏನು? ಎ ಎ. ಸೊ ಹಾಗಾಗಿ ಇಲ್ಲಿ ಎ. ಇದು ನನಗೆ ಇ ಹೇಳ್ಬೇಕಾ ಎ ಹೇಳ್ಬೇಕಾ? ಹಾ, ನಾನು ಎಲಿಫೆಂಟ್ ನೆನಪಿದೆ ನನಗೆ ಎ. ಸೊ ಸ ಎಟ್ ಸೆಟ್, ವ ಎಟ್ ವೆಟ್. ಓಕೆ. ಹಾಗೆ ಇದು ಐ ನಾವು ಇಂಕ್ ಬಾಟಲ್ ನೆನ್ಪಿಟ್ಕೊಂಡು ಇಂಕ್ ಬಾಟಲ್. ಸೊ ಐ ಬಂದಾಗ ಇ ಅಂತ ಹೇಳ್ಬೇಕು. ಬ ಇ ಬಿನ್. ಒಂದು ನಿಮಗೆ ಇದು ಗೊತ್ತಾದ್ರೆ ಆಮೇಲೆ ಅದೇ ತರ ಬರುತ್ತೆ ಅಲ್ವಾ. ಬಿಗ್ ಬಿಟ್, ಬಿಗ್, ಡಿಗ್, ಜಿಗ್. ಪಿ ಓ ನನಗೆ ಗೊತ್ತಾಗಿಲ್ಲ. ಪಿ ಓ ಹೆಂಗೆ ಹೇಳ್ಬೇಕು? ಪಾ ಪೇ ಪಾ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಪ್ಯಾ ಪೇ ಪಿ ಪಾ ಪ ಕಾಗುಣಿತ ಕಲ್ತಿರ್ತೀರಲ್ಲ, ಪ್ಯಾ ಪೇ ಪಿ ಪಾ ಪ. ಸೊ ಎಲ್ಲಿ ಬರುತ್ತದು? ಪ್ಯಾ ಪೇ ಪಿ ಪಾ, ಪಿ ಓ ಪ. ಅಥವಾ ನೀವು ಕಾಗುಣಿತ ಕಲಿಬೇಕಾದ್ರೂ ಸೌಂಡ್ ವಿತ್ ಸ್ಪೆಲ್ಲಿಂಗ್ ಕಲೀರಿ. ಪ್ಯಾ 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 ಪಿ ಎ ಪ್ಯಾ, ಪ್ಯಾ 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 ಪಿ ಎ ಪ್ಯಾ, ಪೇ 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 ಪಿ ಇ ಪೇ, ಪೇ 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 ಪಿ ಇ ಪೇ. ಕಾಗುಣಿತನ ಬರೆಯೋದಕ್ಕೂ ಓದೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ನಾವು ಕ ಕಾ ಕಿ ಕಿ ಕು ಕು ಹೇಳ್ತೀವಿ. ಕ ಕ ಕ ಕ ಕ ಕ ಕ ಕ ಬರ್ಬೇಕಂದ್ರೆ ಹಿಂಗ್ ಬರ್ಬೇಕು. ಕಾ 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 ಕ ಕಾ ಕಾ. ಇದು ಏನದು ಏನಂತೀವಿ ನಾವು? ತಲೆಕಟ್ಟಿನ ದೀರ್ಘ. ಕ ತಲೆಕಟ್ಟು ಕ ಕ ಕ ಕ. ಕಾ ಕಾ ಕ ತಲೆಕಟ್ಟಿನ ದೀರ್ಘ ಕ. ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರು ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರು ಅಂತ ಯಾರಿದ್ದೀರಾ ಮ್ಯೂಟ್ ಮಾಡ್ಕೊಳ್ಳಿ. ಕಾಗುಣಿತ ಹೇಳ್ತಿದಾರೆ ಅವರು. ಮ್ಯೂಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ದು ಮೈಕ್ ಆಫ್ ಮಾಡ್ಕೊಳ್ಳಿ ಅಂತ ಅರ್ಥ. ನನಗೆ ಮೈಕ್ ಆಫ್ ಮಾಡಕ್ಕೆ ಓಕೆ, ಥ್ಯಾಂಕ್ ಯು. ಈಗ ಇಂಗ್ಲಿಷ್ ಅಲ್ಲಿ ನಾವು ಕಾಗುಣಿತ ಕಲಿಬೇಕು, ಕಾಗುಣಿತ ಹೇಳ್ಬೇಕು ಅಂತ ಹೇಳಿದ್ರು. ಇಂಗ್ಲಿಷ್ ಅಲ್ಲಿ ಕಾಗುಣಿತ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬ್ಯಾ 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 ಆ ತರ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾ 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 ಬ್ಯಾ, ಬಿ ಎ ಬ್ಯಾ, ಕ್ಯಾ 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 ಕ್ಯಾ, ಸಿ ಎ ಕ್ಯಾ. ಈ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಸ್ಪೆಲ್ಲಿಂಗು ಇರಬೇಕು, ಅದ್ರ ಜೊತೆಗೆ ಸೌಂಡ್ಸು ಕರೆಕ್ಟ್ ಆಗಿ ಎಲ್ಲಿದ್ದಾನ ಇಲ್ಲಿ. ಓಕೆ. ಸೊ ಈ ಅಕ್ಷರ ನಿಮಗೆ ಗೊತ್ತಾಗ್ತಾ ಇಲ್ಲ. 2 ಅಕ್ಷರ ಅದು ಏನ್ಗೆ ಪ್ಯಾ ಅಂತ ಹೇಳೋದ, ಪಾ ಪಿ ಗೊತ್ತಾಗ್ತಾ ಇಲ್ಲ. ಸ್ಕ್ರೀನ್ ಯಾರಿಗೂ ಕಾಣಿಸ್ತಾ ಇಲ್ವಾ? ಓಕೆ. ಸೊ ಯಾರಿಗೆ ಕಾಣಿಸ್ತಾ ಇಲ್ಲ ಲೆಫ್ಟ್ ಆಗಿ ಜಾಯ್ನ್ ಆಗಿ. ಈಗ ಪಿ ಓ ನಿಮಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನಾನು ಸಿಂಪಲ್ ವೇ ಹೇಳ್ತಾ ಇರೋದು. ಪಿ ಓ ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಈ ಓ ನಾವು ಏನ್ ಚಿತ್ರ ಕೊಟ್ಟಿರ್ತೀವಿ? ಆರೆಂಜ್. ಸೊ ಆರೆಂಜ್ ಇಸ್ ಫಸ್ಟ್ ಸೌಂಡ್ ಏನು? ಆ. ಅಲ್ಲಿಗೆ ಪಿ ನ ಪ ಪ ಆ, ಪ ಆರೆಂಜ್ ಪ ಆ. ಹಾಗೆ ಯುಗೆ ನಾವು ಏನ್ ಚಿತ್ರ ಕೊಟ್ಟಿದೀವಿ? ಅಂಬ್ರೆಲಾ ಅ. ಸೊ ಬ ಅ ಡ ಬಡ್. ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನ ಓದುವಂತಹ ಸಾಧ್ಯತೆ ಇದೆ ನಿಮಗೆ. ನೀವು ಫಸ್ಟ್ ಕ್ಲಾಸ್ ಮಾತ್ರ ಅಟೆಂಡ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಫಸ್ಟ್ ಕ್ಲಾಸು ಮೊದಲನೇ ಪೀರಿಯಡ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ನೀವು ಮಧ್ಯದಲ್ಲಿ ಎಲ್ಲೂ ಅಟೆಂಡ್ ಮಾಡಲಿಲ್ಲ, ಇವತ್ತು ಅಟೆಂಡ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆಗ್ಲೂ ನೀವು ಇದನ್ನು ಓದ್ಬೋದು. ಇಲ್ಲ ಒಂದು 4 ದಿನ ಬಿಟ್ಟು ಅಟೆಂಡ್ ಮಾಡ್ತೀರಾ, ಆಗ್ಲೂ ಇದನ್ನು ಓದ್ಬೋದು. ಹಂತ ಹೇಗಿರುತ್ತೆ ಅಂದ್ರೆ ಒಂದಕ್ಷರ. ಈಗ ನೀವು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ಈ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನೀವು ಒಂದೊಂದು ಅಕ್ಷರ ಓದ್ತೀರಾ. ಇದನ್ನ ನಾನು ನೋಡಿದೆ. ಸ ಇದು ಎ ಎ ಎ ಟ ಟ ಟ ಮೂರನ್ನು ಸೇರಿಸಿ ಹೆಂಗ್ ಓದೋದು? ಸ ಎಟ್ ಅಂತ ಓದ್ತೀರಾ ನೀವು. ಸೆಟ್ ಅಂತ ಓದಲಿಕ್ಕೆ ಹೆಂಗ್ ಯಾವಾಗ ಬರುತ್ತೆ? ನೀವು 2ನೇ ಪೀರಿಯಡ್ 3ನೇ ಪೀರಿಯಡ್ ಅಟೆಂಡ್ ಮಾಡಿದಾಗ ಎಸ್ ಇ ಬಂದಾಗ ಸೇ ಅಂತ ಒಟ್ಟಿಗೆ ಹೇಳ್ಬೇಕು. ಸೆಟ್. ಈಗ ಈ ಕ್ಲಾಸಲ್ಲಿ ನಾನು ನಿಮಗೆ ಏನ್ ಹೇಳ್ತಾ ಇದ್ದೀನಿ? ಬಿಗ್ ಅನ್ನೋ ಒಂದು ಪದನ
ಬಿಗ್ ಅಂತ ಒಂದೇ ಸಲಕ್ಕೆ ಓದಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಮುಂದಿನ ಕ್ಲಾಸಲ್ಲಿ, ಈ ಕ್ಲಾಸಲ್ಲ. ಈ ಕ್ಲಾಸಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು, ಬ್ಯಾಬೆ ಬಿ ಗೊತ್ತು ನಿಮಗೆ, ಬ್ಯಾಬೆ ಬಿ 2 ಅಕ್ಷರನ ಕೂಡಿಸಿ ಓದಿದೀವಿ. ಈ ಕ್ಲಾಸಲ್ಲಿ ಈ 2 ಅಕ್ಷರ ಕೂಡಿಸಿ ಓದೋದು ನಾನು ಇದೇ ಕ್ಲಾಸಲ್ಲಿ ಹೇಳ್ಕೊಟ್ಟೆ, ಅಂದ್ರೆ ಬ್ರೇಕ್ ಇಂದ ಮುಂಚೆ. ಈಗ ಬ್ರೇಕ್ ಆದ್ಮೇಲೆ ನಾನು ಏನ್ ಹೇಳ್ಕೊಳ್ತಾ ಇದ್ದೀನಿ, 2 ಅಕ್ಷರನ 3 ಅಕ್ಷರ ಮಾಡಿದಾಗ 2 ಅಕ್ಷರ ಪ್ಲಸ್ 1 ಅಕ್ಷರ ಸೇರಿಸಿ ಓದ್ಬೇಕು. ನೋಡಿ, ನಾನು ತುಂಬಾ ಡೀಟೇಲ್ ಆಗಿ ಹೇಳ್ತಿದ್ದೀನಿ, ಯಾಕೆಂದ್ರೆ ನಿಮಗೆ ಬೇಸಿಕ್ ಲೆವೆಲ್ ಇಂದ ಅರ್ಥ ಆಗ್ಲಿ ಅಂತ. ಈ 2 ಅಕ್ಷರನ ಬ್ಯಾಬೆ ಬಿ ಇನ್ನೊಂದು ಸೇರಿಸ್ತಾ ಇದ್ದೀನಿ. ಅವಾಗ ಇನ್ನೊಂದು ಅಕ್ಷರ ಸೇರಿಸಿದಾಗ ಇದನ್ನ 3 ಅಕ್ಷರ ಒಟ್ಟಿಗೆ ನಾವು ಓದ್ಬೇಕು. ಬಿಗ್ ಅಂತ ನಮ್ಮ ಬಾಯಿಗೆ ಬಂದ್ಬಿಡ್ಬೇಕು. ಬಿಗ್, ಡಿಗ್, ಗಾಟ್, ಡಾಟ್, ಹಾಟ್, ಮಡ್. ಇವತ್ತು ನೀವು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ನಾಳೆ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ? ಮ ಡ್ ಮಡ್, ಕ ಡ ಕಡ್. ಯಾಕೆಂದ್ರೆ ನಾನು ಅದನ್ನೇ ಹೇಳ್ಕೊಟ್ಟಿರೋದು. ನೆಕ್ಸ್ಟ್ ಕ್ಲಾಸಿಗೆ ಬರ್ಬೇಕಾದ್ರೆ ನೀವು ಅದೇ ತರ ಓದಬಾರ್ದು. ಲೈಕ್ ಕ ಡ ಕಡ್ ಆ ತರ ಓದಬಾರ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಈ ಪದ ನೋಡಿದ ತಕ್ಷಣ ಕಡ್ ಅಂತ ಬಂದ್ಬಿಡ್ಬೇಕು ನಿಮಗೆ. ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ. ಕ್ಯಾಟ್, ಕ್ಯಾಟ್ ಈ ಕ್ಲಾಸಲ್ಲಿ ಈ ಲೆವೆಲ್ಗೆ ಪ್ರಾಕ್ಟೀಸ್. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಕ್ಯಾಟ್, ಬ್ಯಾಟ್, ಮ್ಯಾಟ್, ಹ್ಯಾಟ್ ಈ ತರ ಓದಕ್ ಬರ್ಬೇಕು. ಯಾಕೆಂದ್ರೆ ಅದರ ನೆಕ್ಸ್ಟ್ ಕ್ಲಾಸ್ ಏನಿರುತ್ತೆ ಅಂದ್ರೆ, ಇದೇ ಬಿಗ್ಗಿಗೆ ನಾನು ಇನ್ನೊಂದು ಹಂತವಾಗ್ತಾನೆ ಓದ್ಬೇಕು. ನಾವು ಪ್ರಾಕ್ಟೀಸ್ ಹೋಗ್ಬೇಕು. ಫಸ್ಟ್ 1 ಅಕ್ಷರ ಕಲ್ತ್ವಿ, ಆಮೇಲೆ 2 ಅಕ್ಷರ ಕೂಡ್ಸೋದು ಕಲ್ತ್ವಿ, 3 ಅಕ್ಷರ. ಇವತ್ತಿನ ಕ್ಲಾಸಲ್ಲಿ 3 ಅಕ್ಷರ ಕೂಡ್ಸೋದು ಹೇಗೆ ಅಂತ ಕಲ್ತ್ವಿ. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಮತ್ತೆ 1 ಅಕ್ಷರ 2 ಅಕ್ಷರ 3 ಅಕ್ಷರ ಓದ್ತಾ ಕೂರೋದಲ್ಲ. ಈ ಟೋಟಲ್ ಏನಿದೆ ಇದು ನಿಮಗೆ ನೋಡಿದ ತಕ್ಷಣ ಕರೆಕ್ಟ್ ಆಗಿ ಬಾಯಿಗೆ ಬಂದ್ಬಿಡ್ಬೇಕು. ಬಿಗ್. ಆಮೇಲೆ ಇಲ್ಲೇನೋ ಎಕ್ಸ್ಟ್ರಾ ಸೇರಿಸಿದಾರಲ್ಲ, ಅದನ್ನ ಹೇಗೆ ಓದೋದು? ನಾನು BIG ಮತ್ತೆ GER ಸೇರಿಸಿದ್ದೀನಿ. ಇದನ್ನ ಹೇಗೆ ಓದೋದು ಅನ್ನೋದು ನೀವು ತಲೆ ಕೆಡಿಸ್ಕೋಬೇಕು. ಓಕೆ. ಆದ್ರೆ ಇಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ಈ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಫೋನಿಕ್ಸ್ ಅಂತ ಹೇಳಿದ್ನಲ್ಲ ನಾನು, ಅದು ನಿಮಗೆ ಬಿಗ್ ತನಕ ಮಾತ್ರ ವರ್ಕ್ ಆಗುತ್ತೆ. GER ವರ್ಕ್ ಆಗಲ್ಲ. GER ಗೆ ಬೇರೆ ಸೌಂಡ್ ಇದೆ. ಆರ್ ಸೌಂಡ್ ಓಕೆ, ಬಿಗರ್. ಓಕೆ, ನಾನಿಲ್ಲಿ ಪದನ ಬರೀತೀನಿ ನೋಡಿ, BIG. ಇದು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ತರ ಬರೆದ್ರೆ ಇದನ್ನ ನೀವು GER ಅಂತ ಏನಿದೆ, GE ನ ಗೆ ಅಂತ ಓದೋ ಹಾಗಿಲ್ಲ, ಬಿಗ್ಗರ್. ಅದು ಗ ಅಂತಾನೆ ಓದ್ಬೇಕು. ಎ ಅಂತ ಓದೋ ಹಾಗಿಲ್ಲ, ಬಿಗ್ಗರ್ ಆಗಲ್ಲ, ಬಿಗರ್. ಅದಕ್ಕೆ ರೀಸನ್ ಇದೆ. ಓಕೆ. ಸೊ ಬೇಸಿಕ್ ಲೆವೆಲ್ ನಮಗೆ ಅಂತ ಅರ, ಮರ, ಕರ, ಕಸ, ಕಣ, ಮಣ, ರಣ. ನಾವು ಕನ್ನಡ ಕಲಿಬೇಕಾದ್ರೆ ಹೀಗೆ ತನಕ ಕಲ್ತಿದ್ದು. ಅಥವಾ ಅರಸ, ಅಮರ, ಕರಣ, ಚರಣ, ವರುಣ ಇದೆಲ್ಲ ಕಲ್ತ್ವಾ? ಆಮೇಲೆ ಕನ್ನಡದಲ್ಲಿ ನಾವು ಒತ್ತಕ್ಷರ ಅದು ಇದು ಅಂತೆಲ್ಲ ಕಲ್ತಾಗ ಸ್ವಲ್ಪ ವ್ಯತ್ಯಾಸ ಬರ್ತಾ ಹೋಗ್ತು. ಅದೇ ತರ ಇಂಗ್ಲಿಷಲ್ಲೂ 3 ಅಕ್ಷರ ಸೇರಿದಾಗ ಅದೇ ತರ ನೆಕ್ಸ್ಟ್ 2-3 ಅಕ್ಷರ ಸೇರಿದಾಗ್ಲೂ ಹಂಗೆ ಇರುತ್ತೆ ಉಚ್ಚಾರಣೆ ಅಂತ ಹೇಳಿದ್ರೆ ಇರೋದಿಲ್ಲ. ಅದು ಚೇಂಜ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನು ಗಮನಿಸಬೇಕು. ಹೇಗೆ ಚೇಂಜ್ ಆಗುತ್ತೆ? ಎಲ್ಲಾ ಪದಗಳಲ್ಲ, ಕೆಲವು ಪದಗಳು. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ದೊಡ್ಡ ದೊಡ್ಡ ಪದಗಳನ್ನ ತೋರಿಸಿದೆ, ಅದು ಯಾವುದು ಚೇಂಜ್ ಆಗಲ್ಲ. ಬಟ್ ಹೋಗ್ತಾ ಹೋಗ್ತಾ ಕೆಲವು ಅಕ್ಷರಗಳು ಸೌಂಡ್ಸ್ ಚೇಂಜ್ ಆಗುತ್ತೆ. ನಾವು ಈ ಸೌಂಡ್ ಈ ಅಂತಾನೆ ಹೇಳ್ಬೇಕಾ, ಈ ಅಂತ ಹೇಳ್ಬೇಕಾ, ಎ ಹೇಳ್ಬೇಕಾ, ಅ ಹೇಳ್ಬೇಕಾ, ಸ್ವಲ್ಪ ಆಮೇಲೆ ಸಫಿಕ್ಸ್ ಅಂಡ್ ಪ್ರಿಫಿಕ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ಬೇಸಿಕ್ ಲೆವೆಲ್ ಆದ್ಮೇಲೆ. ಬಟ್ ನಿಮಗೆ ಈ ಲೆವೆಲ್ ಅಲ್ಲಿ ಇಷ್ಟಾದ್ರೂ ಓದಕ್ ಗೊತ್ತಿರ್ಬೇಕು. ನೋಡಿದ ತಕ್ಷಣ ಸೆಟ್, ಪೆಟ್, ಲೆಟ್, ಬಿನ್, ಬಿಟ್, ಬಿಗ್, ಡಿಗ್, ಜಿಗ್. ಈಗ ಇಲ್ಲಿ ನೀವು ಈ ಲೆವೆಲ್ಗೆ ಬಂದು ಡ ಇ ಗ ಡಿಗ್, ಬ ಇ ಗ ಬಿಗ್ ಈ ತರ ಓದಬಾರ್ದು. ಅದು ಯಾವಾಗ ಓದ್ತೀವಿ? 1ನೇ ಕ್ಲಾಸ್ ಅಂದ್ರೆ ನಾನು ಹೇಳೋದು ಈಗ ನಮ್ಮ ಪ್ರಕಾರ ಕ್ಲಾಸೇ ಅಲ್ವಾ, ಆನ್ಲೈನ್ ಕ್ಲಾಸ್. ಸೊ ಫಸ್ಟ್ ಕ್ಲಾಸ್ ಏನಿದೆ, 2nd ಕ್ಲಾಸ್, 3rd ಕ್ಲಾಸ್, 4th ಕ್ಲಾಸ್ ತನಕ ಈ ಓಕೆ ಒಂದೊಂದೇ ಅಕ್ಷರ ಓದೋದಕ್ಕೆ. ಇವತ್ತಿಂದ ನೀವು ಒಂದು ಪದ ನೋಡಿದ ತಕ್ಷಣ ಟೋಟಲ್ ಆಗಿ ಬಂದ್ಬಿಡ್ಬೇಕು ನಿಮಗೆ. BIT ಬಿಟ್ ಅಂತ ಹೇಳ್ಬಿಡ್ಬೇಕು. ಸೊ ನಾನು ಅಕ್ಷರ ಹೇಳ್ತೀನಿ, MAT ಮ್ಯಾಟ್ ಸರ್, PET ಪೆಟ್ ಸರ್, ಓಕೆ. ಆಮೇಲೆ POT ಪಾಟ್, ಈ ತರ ನಿಮಗೆ ಹೇಳಕ್ ಬರ್ಬೇಕು. ಅಥವಾ ನಾನು ಪಾಟ್ ಅಂತ ಹೇಳಿದಾಗ POT, ಮ್ಯಾಟ್ ಅಂತ ಹೇಳಿದಾಗ MAT. ಸೊ ನೀವು ಸ್ಪೆಲ್ಲಿಂಗು ಪ್ರಾಕ್ಟೀಸ್ ಮಾಡಿ, ಸೌಂಡ್ಸ್ ಪ್ರಾಕ್ಟೀಸ್ ಮಾಡಿ, ಅಕ್ಷರಗಳು ಕರೆಕ್ಟ್ ಆಗಿ ಬರೆಯೋಕ್ಕೂ ಪ್ರಾಕ್ಟೀಸ್ ಮಾಡಬೇಕು.